ಏನು ವಿರಾಟ್ ಮದ್ವೆಗೆ ಹೆಲ್ಪ್ ಮಾಡ್ತಾ ಇದ್ದಾನ? ಅವನಿಗೆ ನಮ್ಮ ಮದ್ವೆ ಅಂತ ಗೊತ್ತಾ? ಇಲ್ಲ ಇಲ್ಲ, ವಿರಾಟ್ ಹತ್ರ ಮದ್ವೆ ಆಗ್ತಿರೋದು ನನ್ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳಿದೀನಿ. ನೀವಿಬ್ರೆ ಜೋಡಿ ಅಂತ ಗೊತ್ತಿಲ್ಲ. ಹಾಗಿದ್ರೆ ಓಕೆ. ಅವ್ನ್ ಯಾವ್ದೋ ನಂಬರ್ ಕೊಟ್ಟ ಅಂತ ಹೇಳ್ದಿಲ್ಲ, ಹೇಳು. ಯಾಕೆ? ಹೇಳು. 98 ನನ್ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಇಲ್ಲ, ಸೊ ಟೆನ್ಷನ್ ಫ್ರೀ. ಆದ್ರೆ ನನಗಿಲ್ ಟೆನ್ಷನ್ ಆಗ್ತಿದ್ಯಲ್ಲ. ನಂಗೀಗ್ಲೂ ಈ ರಿಜಿಸ್ಟರ್ಡ್ ಮ್ಯಾರೇಜ್ ಆಗ್ತಿರೋದು ಯಾಕೋ ಸರಿ ಅನಿಸ್ತಿಲ್ಲ. ನೀನ್ ಬೇಜಾರ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಒಂದ್ ಮಾತ್ ಹೇಳ. ನೀನೇನ್ ಹೇಳ್ತೀಯ ಅಂತ ನನಗ್ ಗೊತ್ತು, ನೀನೇನೋ ಹೇಳ್ಬೇಡ. ಭವಾನಿ, ಭಯ ಇದ್ದಾಗ ಹಗ್ಗ ಕೂಡ ಹಾವು ತರ ಕಾಣತ್ತಂತೆ. ಅದಕ್ಕೆ ನೀನು ಜಾಸ್ತಿ ಯೋಚನೆ ಮಾಡ್ಬೇಡ. ನೋಡು, ಸಿಂಧು ನಮ್ಗೋಸ್ಕರ ಎಷ್ಟು ರಿಸ್ಕ್ ತಗೊಂಡಿದ್ದಾಳೆ. ನೀನ್ ನೋಡಿದ್ರೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ಯಲ್ಲ. ಮತ್ತೆ ನೀನು ತಪ್ಪು ಕೆಲ್ಸ ಮಾಡ್ತಿದ್ರೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕಾ? 6 ತಿಂಗಳಾದ್ಮೇಲೆ ನಡೆಯೋ ಮದ್ವೆ ಈಗ ಆಗ್ತಿದೆ. ನಾನು ಬೇರೆ ಅಬ್ರಾಡ್ ಹೋಗ್ತಾ ಇದ್ದೀನಿ. ನಾನು ನೆಮ್ಮದಿಯಾಗಿ ವರ್ಕ್ ಮಾಡ್ಬೋದಲ್ವಾ? ಒಂದ್ ವೇಳೆ ನಾನ್ ಬರೋಕ್ಕೂ ಮುಂಚೆ ಯಾರ್ದಾದ್ರೂ ನಿರ್ಧಾರ ಚೇಂಜ್ ಆದ್ರೂ ಕೂಡ ನಾವು ಭಯ ಪಡೋ ಅಗತ್ಯ ಇಲ್ಲ. ಯಾಕಂದ್ರೆ ನಮ್ದು ಆಲ್ರೆಡಿ ಮದ್ವೆ ಆಗಿರುತ್ತೆ. ಸೂಪರ್ ಬಾವ, ನೀವು ನೋಡ್ ಕಲ್ತ್ಕೋ. ಅವ್ರಿಗಿರೋ ಧೈರ್ಯದಲ್ಲಿ 10% ನಿನಗಿಲ್ಲ. ಇದ್ದಿದ್ರೆ ನನಗೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ? ಎಲ್ಲ ನಿನ್ ಮೂಗಿನ ನೇರಕ್ಕೆ ಮಾತಾಡ್ಬೇಡ. ಮನೆಯಲ್ಲಿ ವಿಷಯ ಗೊತ್ತಾದ್ರೆ ಏನಾಗತ್ತೆ ಅಂತ ಯೋಚನೆ ಮಾಡು. ಸರಿ ಬಿಡು, ನಿಮ್ಮತ್ತೆ ಅವರತ್ತೆ ಇಬ್ಬರನ್ನು ಕರೆಸ್ತೀನಿ. ತಮಾಷೆ ಮಾಡ್ಬೇಡ ಸಿಂಧು. ರಿಜಿಸ್ಟರ್ ಆಫೀಸಿಗೆ ಬಂದು ಸೈನ್ ಮಾಡಕ್ಕೆ ಎಷ್ಟು ಕೇಳ್ಕೋಬೇಕು ನಿನ್ನ? ಸಿಂಧು, ಭವಾನಿ ಬರ್ತಾಳೆ. ಯು ಗೋ ಹೆಡ್. ಆಗ್ಲೆಲ್ಲ ರೆಡಿ ಸರ್. ಹುಡ್ಗನ್ಗೆ ರೇಷ್ಮೆ ಪಂಚೆ ರೇಷ್ಮೆ ಶರ್ಟು, ನಮ್ ಭವಾನಿ ಮೇಡಮ್ಗೆ ಹೊಸ ರೇಷ್ಮೆ ಸೀರೆ. ಹೇಗಿದೆ ನನ್ ಸೆಲೆಕ್ಷನ್? ನೀನುಂಟು ಅವಳುಂಟು, ಏನಾದ್ರೂ ಮಾಡ್ಕೊಳ್ಳಿ. ಲೇ ಅಕ್ಕ. ಭವಾನಿ, ಸಿಂಧು. ರಾಕೇಶ, ರಿಜಿಸ್ಟರ್ ಆಫೀಸಲ್ಲಿ ಅವ್ರಿ ಡ್ರೆಸ್ ಹಾಕೊಂಡು ಹಾರ ಬದಲಾಯಿಸ್ಕೊಂಡು ಸೈನ್ ಮಾಡ್ತಾ ಒಬ್ರನ್ನೊಬ್ರು ತಪ್ಕೊಂಡು ಫೀಲ್ ಆಗ್ತಾ ನಮ್ ಕನ್ಸೆಲ್ಲ ನನ್ಸಾಯ್ತು ಅನ್ನೋದನ್ನ ನೋಡಿ ನನಗ್ ಬರ್ತಿರೋ ಅವಳನ್ನ ಕಂಟ್ರೋಲ್ ಮಾಡ್ಕೊಂಡು ಅವ್ರಿಬ್ರು ಪಕ್ಕ ನಿಂತ್ಕೊಂಡು ಫೋಟೋ ತೆಗ್ಸ್ಕೊಂಡ್ರೆ ನನ್ ಜನ್ಮ ಸಾರ್ಥಕ ಕಣೋ. ಅವ್ರ ಜೊತೆಗಿದ್ರೆ ಮಾತ್ರ ನಾನು ಈ ಜೀವನ ಸಾರ್ಥಕ ಆಗೋದು. ಹೌದು. ಹಾಗಿದ್ರೆ ಮೊದ್ಲು ಅಷ್ಟು ದೂರ ಯೋಚನೆ ಮಾಡೋದ್ ಬಿಟ್ಟು ರಿಜಿಸ್ಟರ್ ಮ್ಯಾರೇಜ್ ಹೇಗ್ ಮಾಡೋದು ಅನ್ನೋದು ಯೋಚನೆ ಮಾಡು. ನನ್ಗೆದೆ ಡವಡವ ಅಂತದ. ಹೇಗ್ ನಡೆಯುತ್ತೆ ಅಂದ್ರೆ ಅವ್ರಿಬ್ರು ನಾನ್ ಹೇಳಿದ ಟೈಮಿಗೆ ಬರ್ತಾರೆ, ಹಾರ ಬದಲಾಯಿಸ್ಕೋತಾರೆ, ಸೈನ್ ಮಾಡ್ತಾರೆ, ಕೇಕ್ ಕಟ್ ಮಾಡ್ತಾರೆ. ಸಿಂಪಲ್. ಅಷ್ಟ್ ಈಸಿ ಆಗಾದ್ರೆ ಓಕೆ, ಇಲ್ಲ ಅಂದ್ರೆ ಅಡ್ಬಾಯ್ ಹಾಕ್ಬೇಡ ನೀನು. ನನಗ್ ಮೊದಲನೇ ಸರಿ ನೀನ್ ತಪ್ಪು ಮಾಡ್ತದೆ ಅನ್ಸ್ತದೆ ಕಣೆ. ನೋಡು ರಾಕೇಶ, ನನ್ನ ಉದ್ದೇಶ ಸರಿಯಾಗಿದೆ ಅಂಡ್ ಕ್ಲಿಯರ್ ಆಗಿದೆ. ವಸುಂಧರಾ ಅವರು ಅವ್ರ ಮಕ್ಕಳ ವಿಷಯದಲ್ಲಿ ಒಬ್ಬ ತಾಯಿಯಾಗಿ ಸರಿಯಾಗೇ ಇರಬಹುದು, ಆದ್ರೆ ಅತ್ತೆ ವಿಷಯದಲ್ಲಿ ನನಗ್ ನಂಬಿಕೆ ಬರ್ತಿಲ್ಲ. ಜೊತೆಗೆ ಅವರು ಆಚೆ ಇರೋ ಹಾಗೆ ಅವ್ರ ಮನ್ಸಲ್ಲಿ ಒಳ್ಳೇದಿದೆ ಅಂತ ನನಗನ್ನಿಸ್ತಿಲ್ಲ. ಯಾವಾಗ್ಲೂ ತನ್ನ ಪ್ರತಿಷ್ಠೆ ಗೌರವಕ್ಕೆ ಬೆಲೆ ಕೊಡೋರು ಅಷ್ಟು ಸುಲಭವಾಗಿ ತನ್ನ ಮನೆ ಸೊಸೆ ಆಗೋಳ್ನ ಒಪ್ಕೋತಾರೆ ಅಂದ್ರೆ ನನಗ್ ನಂಬಕ್ ಕಷ್ಟ. ಹಾಗೂ ಒಂದ್ ವೇಳೆ ನಮಗ್ ಕಾಣಿಸ್ತಿರೋ ವಸುಂಧರಾನೇ ಅವ್ರ ವ್ಯಕ್ತಿತ್ವ ಆಗಿದ್ರೆ ಅವ್ರ ಕಾಲ್ ಹಿಡ್ಕೊಂಡ್ ಕ್ಷಮೆ ಕೇಳ್ತೀನಿ. ಇಲ್ಲ ಅಂದ್ರೆ ಮುಖವಾಡ ಕಳ್ಚ್ ಬೀಳುತ್ತೆ ಅಷ್ಟೇ. ಯಾವ್ದೇ ಆದ್ರೂ ಒಳ್ಳೇದೇ ಅಲ್ವಾ? ನೀನ್ ಅವ್ರ ಬಗ್ಗೆ ಯೋಚನೆ ಮಾಡ್ತಿರೋದ್ ಸುಳ್ಳು ಅಂತ ಪ್ರೂವ್ ಆಗುತ್ತೆ ನೋಡು. ಹೇಳಿದ್ನಲ್ಲ, ಸುಳ್ಳಾದ್ರೂ ಕೂಡ ಪ್ರಾಬ್ಲಮ್ ಇಲ್ಲ. ಒಂದು ವೇಳೆ ನಾನ್ ಹೇಳಿದ್ದೆ ನಿಜ ಆದ್ರೆ ಖಂಡಿತವಾಗ್ಲೂ ಅವರು ದೊಡ್ಡ ಗೇಮ್ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆಡೋದಿಕ್ಕೆ ನಾನು ರೆಡಿ. ಸೋಲಕ್ಕಲ್ಲ, ಅಕ್ಕ ಬಯಸಿರೋ ಹಾಗೆ ಅವಳ ಬಾಳಲ್ಲಿ ಅಥರ್ವ ಬರ್ಲೇಬೇಕು. ಅವರಿಬ್ರು ಕೊನೆವರೆಗೂ ಜೊತೆಯಾಗಿ ಇರ್ಲೇಬೇಕು.